ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತಾತ ನೀವಿಲ್ಲಿ? ಸಮಸ್ಯೆ ಎಲ್ಲೋ, ದತ್ತ ಅಲ್ಲಿ. ಇಲ್ಲಿ ಲೆಕ್ಕ ನೋಡ್ಕೋತಿರೋದು ಯಾರು? ನಾನ್ ತಾತ. ನೆಗೆದು ಬಿತ್ತು. ತಾತ ಅಂದ್ರೆ ಚೆನ್ನಾಗಿರೋಲ್ಲ ನೋಡು. ಹೇಳು, ಇನ್ಮೇಲೆ ಲೆಕ್ಕಾಚಾರ ನನಗೆ ಬಿಡು. ಅಲ್ಲ, ನಿಮ್ಗೆ ಕಂಪ್ಯೂಟರು? ದೇವ್ರು ಕೊಟ್ಟಿರೋ ಕ್ಯಾಲ್ಕುಲೇಟರು, ಕಂಪ್ಯೂಟರು ಎಲ್ಲ ಇಲ್ಲೇ ಇದೆಯಲ್ಲ. ಅಲ್ಲ ತಾತ. ಸಾರಿ ಅಂಕಲ್. ಹಾಗ ಬಾ ದಾರಿಗೆ. ಎಸ್. ಸರಿ. ಎಲ್ಲಿ ಒಂದು ನೋಟ್ ಬುಕ್ಕು ಪೆನ್ನು ಕೊಡು. ಇಲ್ಲಾಂದ್ರೆ ಬಿಲ್ ಬುಕ್ ಇದ್ರೆ ಅದನ್ನೇ ಕೊಡು. ಅಲ್ಲೇ ಇದೆಯಲ್ಲ. ನಾನು ಬರಲಿಲ್ಲ ಅಂತಂದರೆ ದೇವರೇ ಕಾಸ್ಟ್ ಮಾಡಬೇಕು ಇವ್ರ ಲೆಕ್ಕಗಳನ್ನೆಲ್ಲ. ನೋಡಿ, ನಿಮ್ಗೆ ಯಾರಿಗಾದ್ರೂ ಸುಸ್ತಾಗ್ತಾ ಇದ್ರೆ ಒಂದು 5 ನಿಮಿಷ ರೆಸ್ಟ್ ತಗೊಳ್ಳಿ. ಹೆಂಗೂ ಇಷ್ಟು ಜನ ಇದೀವಲ್ಲ, ಒಬ್ರೊಬ್ರು 5 ನಿಮಿಷ ರೆಸ್ಟ್ ತಗೊಂಡ್ರು ಆಗತ್ತೆ. ಎಲ್ರಿಗೂ ಸುಸ್ತಾಗ್ತಾ ಇದೆ. ಇವ್ರ ಮನ್ಸಿಗೆ ಖುಷಿ ಕೊಡೋ ವಿಷಯ ಏನಾದರೂ ಹೇಳಿದ್ರೆ ಬಹುಶಃ ಮತ್ತೆ ಮೊದಲನಷ್ಟೇ ಲವಲವಿಕೆಯಿಂದ ಕೆಲಸ ಮಾಡ್ತಾರೋ ಏನೋ. ಪದ್ಮವ್ರೆ, ಇದೆಲ್ಲ ಮುಗಿದ್ಮೇಲೆ ಮಾಧವ್ ಅವ್ರು ಸ್ವಲ್ಪ ಬಿಡುವಾದ್ಮೇಲೆ ಅವ್ರನ್ನ ಬಂದು ನೋಡೋಣ. ನಾವು ಮನೇಲಿ ಮಾಡೋ ಉತ್ಪನ್ನಗಳ ಬಗ್ಗೆ ಅವ್ರ ಹತ್ರ ಮಾತಾಡೋಣ. ತರಕಾರಿ ಮಾರ್ಕೆಟಲ್ಲಿ ತರಕಾರಿ ಮಾರೋ ಹೆಂಗಸೊಬ್ರು ಉಪ್ಪಿನಕಾಯಿ ಮಾಡ್ತಾ ಇದ್ರು. ಆ ವಿಷಯ ಗೊತ್ತಾಗಿ ಮಾಧವ್ ಅವರು ಆ ಉಪ್ಪಿನಕಾಯಿನ ಕೆಫೆಲಿಟ್ಟು ಮಾರಾಟ ಮಾಡಿಕೊಟ್ರು. ಹಾಗೆ ನಾವು ನಮ್ಮ ಪುಡಿಗಳನ್ನೆಲ್ಲ ಇಲ್ಲಿಟ್ಟು ಮಾರಾಟ ಮಾಡಕ್ಕೆ ಹೇಳೋಣ ಅಲ್ವಾ? ಕಷ್ಟಪಟ್ಟು ಕೆಲಸ ಮಾಡೋರು ಎಲ್ರಿಗೂ ಮಾಧವ್ ಅವ್ರು ತುಂಬ ಬೆಂಬಲ ಕೊಡ್ತಾರೆ. ಇಲ್ಲಿ ಜನ ಜಾಸ್ತಿ ಬರ್ತಾರಲ್ವಾ, ನಾವು ಮಾಧವ್ ಅವ್ರ ಹತ್ರ ಮಾತಾಡಿ ನೋಡೋಣ. ಬಂದವರಲ್ಲಿ ಕೆಲವರಾದ್ರೂ ಪುಡಿ ಕೊಂಡ್ಕೋತಾರಲ್ವಾ. ಓ ನಮಸ್ಕಾರ ನಮಸ್ಕಾರ, ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಬನ್ನಿ, ದಯವಿಟ್ಟು ಬನ್ನಿ. ಏನು ಮುಖ ನೋಡ್ತಾ ಇದ್ದೆ? ಫ್ಯಾನ್ ಹಾಕುವ. ನೀವೇನೇ ಹೇಳಿ ಸರ್, ಇತ್ತೀಚಿನ ದಿನಗಳಲ್ಲಿ ಬಹಳ ಸೆಕೆ ನೋಡಿ. ಹೌದು, ಅದಕ್ಕೆ ಫ್ಯಾನ್ ಹಾಕಿದ್ವಿ. ಕರೆದು ಬಿಡ ಅವನ್ನ. ಇವಳು ನಮ್ಮ ಮುದ್ದಿನ ಸೊಸೆ. ನಮಸ್ಕಾರ ಸರ್. ನಿಮ್ಮ ಮಗ ಅವನು ಹೈಕೋರ್ಟಲ್ಲಿ ಕೆಲಸ ಮಾಡ್ತಾನೆ. ಇವತ್ತು ಮನೇಲಿಲ್ಲ, ಮತ್ತೆ ಯಾವಾಗಾದ್ರೂ ಭೇಟಿ ಮಾಡಿಸ್ತೆ. ನಿಮಗೆ ಕಾಫಿನಾ ಟೀನಾ? ಅಯ್ಯೋ ಅವೆಲ್ಲ ಏನೂ ಬೇಡ, ಪರವಾಗಿಲ್ಲ. ಹಾಗಂದ್ರೆ ಹೇಗೆ?
ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲು ಅಂತ. ಜ್ಯೂಸು ಮಜ್ಜಿಗೆನೋ ಆಗ್ಬೋದಾ? ಆಹಾ, ಕಾಫಿ ಟೀ ಜ್ಯೂಸ್ ಅಂತೆ. ನಮ್ಗಿಲ್ಲಿ ಅರ್ಧ ಲೋಟ ಹಾಲು ಕೊಡೋಕೆ ತಲೆ ಎಲ್ಲ ಮಾತಾಡ್ತಾನೆ ಈ ಮನುಷ್ಯ. ಇಲ್ಲಿ ಯಾಕೋ ವಿಚಿತ್ರವಾಗಿ ಆಡ್ತಿದ್ದಾನಲ್ಲ, ಎಲ್ಲೂ ಏನೋ ಸರಿ ಇಲ್ಲ. ಸೊಸೆ ಮುದ್ದು ಏನು ಬಂದವ್ರನ್ನ ಹೀಗೆ ನೋಡ್ತಾ ನಿಂತ್ಬಿಟ್ಟೆ? ಹೋಗಮ್ಮ, ಸ್ಟ್ರಾಂಗ್ ಆಗಿ ಫಿಲ್ಟರ್ ಕಾಫಿನೇ ಮಾಡಿ ಹೋಗು. ಅಯ್ಯೋ, ನೀವು ಸುಮ್ಮನೆ ಕೂತ್ಬಿಟ್ರಲ್ಲ, ತಗೊಳ್ಳಿ. ಇದು ಮುಗಿಸೋ ಅಷ್ಟರಲ್ಲಿ ಕಾಫಿ ಬಂದ್ಬಿಡುತ್ತೆ. ವಿಕಾಸ, ಮೈಸೂರು ಪಾಕ್ದು ಸಿಹಿ ಕಮ್ಮಿ ಆಗ್ಬಿಡುತ್ತೆ. ಹಲೋ. ಏನು ಬಾಸು, ವಾಯ್ಸ್ ಡಲ್ ಆಗಿದೆ. ಏನೋ ಸಾಧಿಸ್ತೀನಿ ಅಂತ ಅತ್ತೆ ಸೊಸೆ ಹೋದ್ರಲ್ಲ, ಜೋಶಲ್ಲಿ ಇರ್ಬೇಕು ತಾನೆ? ಹಾ, ಜೋಶಲ್ಲೇ ಇದ್ದೀವಿ ಕಣೋ. ಆದರೆ ಇಷ್ಟೊತ್ತವರೆಗೂ ಅಡುಗೆ ಮನೇಲಿ ಇದ್ದು ತುಂಬ ಸಫೋಕೇಟ್ ಆಯಿತು. ಈಗ ತಾನೇ ಆಚೆ ಬಂದೆ, ಅದಕ್ಕೆ ವಾಯ್ಸ್ ಸ್ವಲ್ಪ ಡಲ್ ಅನ್ನಿಸ್ತು ಅಷ್ಟೆ. ನಿಂದು ಊಟ ಆಯ್ತಾ? ಆಯ್ತು ಬಾಸು. ಆ್ಯಕ್ಚುಲಿ ಊಟಕ್ಕೆ ಅಲ್ಲೇ ಬರೋಣ ಅಂದ್ಕೊಂಡೆ. ಆಫೀಸಲ್ಲಿ ತುಂಬ ಕೆಲಸ ಆಯ್ತಲ್ಲ, ಇಲ್ಲೇ ಕ್ಯಾಂಟೀನಲ್ಲಿ ಮಾಡ್ಕೊಂಡು. ಊಟ ಆಯ್ತಲ್ಲ, ಸ್ವಲ್ಪ ಡೈಜೆಸ್ಟ್ ಆಗಲಿ ಅಂತ ವಾಕ್ ಮಾಡ್ತಾ ಇದ್ದೆ. ಸಾರಿ ಕಣೋ, ಇವತ್ತು ಬಾಕ್ಸ್ ಕೊಡೋಕ್ಕಾಗಲಿಲ್ಲ ನಿನಗೆ. ಟಿಫನ್ ಸರ್ವಿಸ್ ಗ್ರೂಪಲ್ಲೂ ಮೆಸೇಜ್ ಮಾಡಿದ್ದೆ, ಇವತ್ತು ಬಾಕ್ಸ್ಗಳನ್ನ ಕಳ್ಸೋಕ್ಕಾಗಲ್ಲ ಅಂತ. ಗೊತ್ತಾಯ್ತು ಬಾಸು. ಇವತ್ತು ಕೆಫೆಯಲ್ಲಿ ಫುಡ್ ಫೆಸ್ಟಿವಲ್ ಇದೆ, ಎಲ್ಲರೂ ಅಲ್ಲಿಗೆ ಊಟಕ್ಕೆ ಹೋಗ್ಬೇಕು ಅಂತ ನಾನೇ ಹೇಳಿ ಕಳಿಸಿದ್ದೆ. ನನ್ನ ಕಲೀಗ್ಸ್ ಎಲ್ಲ ಆಲ್ರೆಡಿ ಊಟಕ್ಕೆ ಬಂದಿದ್ದಾರೆ ಅಲ್ಲಿಗೆ. ವಾವ್, ಸೂಪರ್, ಥ್ಯಾಂಕ್ಸ್ ಕಣೋ. ನಿನ್ನ ಕೊಲೀಗ್ಸ್ ಜೊತೆ ನಾನು ಫೋನಲ್ಲಿ ಮಾತಾಡಿದ್ದೀನಿ ಅಷ್ಟೇ. ಅವ್ರು ಎದುರಿಗೆ ಬಂದರು, ಮಾತಾಡ್ಸೋಣ ಅಂತ ಅಂದ್ಕೊಂಡ್ರು, ಯಾರು ಅಂತ ಗೊತ್ತಿಲ್ಲ. ಗೊತ್ತಾದರೂ ಈ ಜಾತ್ರೆನಲ್ಲಿ ಹುಡ್ಕೋದು ಕಷ್ಟನೇ ಬಿಡು. ಅಷ್ಟೊಂದು ಕ್ರೌಡ್ ಇದೆಯಾ? ಹಾಗಾದರೆ ಚಾಲೆಂಜ್ ಗೆಲ್ತೀರಾ ಅನ್ನೋ? ಕ್ರೌಡ್ ಏನೋ ಇದೆ, ಆದರೆ ಕಲೆಕ್ಷನ್ ಮಾತ್ರ ನಾವು ಅಂದ್ಕೊಂಡಷ್ಟು ಆಗಿಲ್ಲ. ಅದಕ್ಕೆ ಎಲ್ಲರೂ ಇನ್ನೂ ಟೆನ್ಷನ್ನಲ್ಲೇ ಇದ್ದಾರೆ. ಬಸ್ಸು, ಈಗ ಮಾಡೋಕ್ಕೆ ಟ್ರೈ ಮಾಡಿ. ಬರೋ ಕಸ್ಟಮರ್ಸ್ ಎಲ್ಲ ರ್ಯಾಂಡಮ್ ಆಗಿ ಎಲ್ಲೆಲ್ಲೋ ಫೋಟೋ ತೊಗೋತಿರ್ತಾರೆ. ಅದ್ರ ಬದಲು ಫುಡ್ ಫೆಸ್ಟ್ ಬ್ಯಾನರ್ ಹಾಕ್ಸಿ ಒಂದು ಫೋಟೋ ಬೂತ್ ಥರ ಸೆಟಪ್ ಮಾಡಿ, ಫೋಟೋ ತಗೊಳ್ಳೋರೆಲ್ಲ ಅಲ್ಲೇ ತಗೊಳ್ಳೋ ಥರ ಹೇಳಿ. ಆಗ ಎಲ್ಲೆಲ್ಲೋ ಕ್ರೌಡ್ ಆಗೋದು ತಪ್ಪುತ್ತೆ. ಜೊತೆಗೆ ಈ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಫುಡ್ ಫೆಸ್ಟು, ಆಹಾರ ಮೇಳ, ಕೆಫೆ ಅಫಿಷಿಯಲ್ ಅಕೌಂಟಿಂದ ಈ ಹ್ಯಾಶ್ಟ್ಯಾಗ್ನ ಪೋಸ್ಟ್ ಮಾಡಿ. ಅದು ಟ್ರೆಂಡ್ ಆದರೆ ಜನ ಬೇಡ ಅಂತಂದ್ರೆ ಅವರೇ ಹುಡ್ಕೊಂಡ್ ಬರ್ತಾರೆ. ಮೈ ಗಾಡ್, ಎಕ್ಸಲೆಂಟ್ ಸಮರ್ಥ್. ಡೋಂಟ್ ವರಿ ಬಾಸು, ನಿಮ್ಮ ಹತ್ರ ಇನ್ನೂ ಟೈಮ್ ಇದೆ, ಟೆನ್ಷನ್ ಮಾಡ್ಕೋಬೇಡಿ. ಶೋರ್ ಸಮರ್ಥ್, ಸಖತ್ತಾಗಿರೋ ಐಡಿಯಾ ಕೊಟ್ಟಿದ್ಯಾ. ನಾನು ಈಗಲೇ ಹೋಗಿ ಮಾಧವ್ ಸರ್ ಮತ್ತೆ ಪೂರ್ಣಿ ಜೊತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ನಾನು ಈಗಲೇ ಈ ಐಡಿಯಾನ ಎಕ್ಸಿಕ್ಯೂಟ್ ಮಾಡ್ತೀನಿ. ಓಕೆ, ಆಲ್ ದಿ ಬೆಸ್ಟ್ ಬಾಸು. ಥ್ಯಾಂಕ್ ಯು ಸೋ ಮಚ್. ಬಾಯ್. ಬಾಯ್ ಬಾಸು. ಮಾಧವ್ ಸರ್, ಒಂದು ಬ್ಯೂಟಿಫುಲ್ ಆಗಿರೋ ಐಡಿಯಾ ಇದೆ. ವಾವ್, ವೆರಿ ಗುಡ್ ಐಡಿಯಾ. ಸರಿ, ಈಗಲೇ ಮಾಡೋಣ. ಸರಿ ಸರ್, ನಾನು ಈಗಲೇ ಅರೇಂಜ್ ಮಾಡ್ತೀನಿ. ಮೇಡಮ್, ಮಾಧವ್ ಸರ್ ಎಲ್ಲಿದ್ದಾರೆ? ಒಂದು ಸೆಲ್ಫಿ ತಗೊಬೇಕಾಗಿತ್ತು. ಆ್ಯಕ್ಚುಲಿ ಆ ಕಡೆ ನಾವು ಫೋಟೋ ಬೂತ್ ಅರೇಂಜ್ ಮಾಡಿದ್ದೀವಿ. ನೀವು ಪ್ಲೀಸ್ ಅಲ್ಲಿ ಸೆಲ್ಫಿ ತೊಗೊಂಡು ನಿಮ್ಮ ಸೋಷಿಯಲ್ ಮೀಡಿಯಾನಲ್ಲಿ ಅಪ್ಲೋಡ್ ಮಾಡಿ. ಹಾಗೆ ಫುಡ್ ಫೆಸ್ಟಿವಲ್ ಅಟ್ ಮಾಧವ್ಸ್ ಕೆಫೆ ಅಂತ ಹ್ಯಾಶ್ಟ್ಯಾಗ್ ಮಾಡಿ ಮಾಧವ್ಸ್ ಕೆಫೆ ಅಫಿಷಿಯಲ್ ಅಕೌಂಟ್ಗೆ ಟ್ಯಾಗ್ ಮಾಡ್ತೀರಾ ಪ್ಲೀಸ್? ಓಕೆ ಮ್ಯಾಮ್, ಖಂಡಿತ. ಥ್ಯಾಂಕ್ ಯು. ನಮ್ಮ ಕಾಲ ಮುಗಿದು ಹೋಗುತ್ತೆ, ಇನ್ನೇನಿದ್ರು ಮಕ್ಕಳದೇ ದರ್ಬಾರು. ಏನಂತೀರಿ? ಕರೆಕ್ಟಾಗಿ ಹೇಳಿದ್ರಿ ಸರ್. ಅಯ್ಯ, ಇಷ್ಟು ಬೇಗ ಮಾತು ಮುಗಿದೋಯ್ತಾ? ವಿಕಾಸ, ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡಬೇಕಾಗಿತ್ತು. ಪರವಾಗಿಲ್ಲ ಅಂಕಲ್. ನಮಗೆ ನಿಮ್ಮ ಹುಡುಗಿ ಇಷ್ಟ ಆಗಿದ್ದಾಳೆ, ಒಳ್ಳೆ ಸಂಸ್ಕಾರವಂತೆ ಅಂತ ನೋಡಿದ್ರೇ ಗೊತ್ತಾಗ್ತಾ ಇದೆ. ಆದರೆ ನನ್ನ ಮಗನ ಅಭಿಪ್ರಾಯನೂ ಕೇಳಬೇಕಲ್ಲ. ಇಲ್ಲಿ ಎಲ್ಲರೂ ಇದ್ದಾರೆ,
ಹೇಳಕ್ಕೆ ಮುಜುಗರ. ಆಮೇಲೆ ಅವನ್ನ ಕೇಳ್ಬಿಟ್ಟು ನಿಮಗೆ ತಿಳಿಸ್ತೀವಿ. ಖಂಡಿತವಾಗ್ಲೂ ಟೈಮ್ ತಗೊಂಡು ತಿಳಿಸಿ, ಏನು ಪರವಾಗಿಲ್ಲ. ಹಾಗೆ ನಿಮ್ಮ ಹುಡುಗಿಗೂ ಇಷ್ಟನಾ ಅಂತ ವಿಚಾರಿಸ್ಕೊಳ್ಳಿ. ಆಯ್ತಾಯ್ತು, ವಿಚಾರಿಸ್ಕೊಳ್ತೀನಿ. ಸರಿ, ನಾವಿನ್ನು ಬರ್ತೀವಿ. ಭಾಳ ಸಂತೋಷ. ಬಾಯ್. ಅಲ್ಲ ಮಾವ, ಹಿಂದಿನ ಸಲ ಹುಡ್ಗನ್ ಕಡೆಯವ್ರು ಬಂದಾಗ ಅಂಗಡಿಯಿಂದ ಹಳೆ ರವೆ ತರಿಸಿ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಕ್ ಹೇಳಿದ್ರಿ. ಅದನ್ನ ಅವ್ರಿಗೂ ತಿನ್ನಕ್ ಕೊಡ್ದೆ ಹಾಗೆ ಓಡ್ಸಿದ್ರಿ. ಆದ್ರೆ ಇವತ್ತು ನೀವೇ ಹೂ ತಂದು ಅಲಂಕಾರ ಮಾಡಿದೀರಾ, ಅಂಗಡಿಯಿಂದ ದುಡ್ಡು ಕೊಟ್ಟು ಸ್ವೀಟು ಖಾರ ತಂದು ಕೊಟ್ಟಿದ್ದೀರಾ. ಹ್ಞೂ ರೀ, ನಾನು ಅದನ್ನೇ ಕೇಳಬೇಕು ಅಂತಿದ್ದೆ. ಏನಿದೆ ಇಷ್ಟೊಂದು ಬದಲಾವಣೆ ನಿಮ್ಮಲ್ಲಿ? ಅಲ್ವಾ? ನಿಜ ಹೇಳಿ ಮಾವ, ನಿಮ್ಗೇನಾದ್ರೂ ಲಾಟ್ರಿ ಗಿಟ್ರಿ ಹೊಡಿತಾ? ಅಲ್ಲ, ನೀವೆಲ್ಲ ನನ್ನನ್ನು ಏನು ಅನ್ಕೊಂಡ್ಬಿಟ್ಟಿದ್ದೀರಾ? ನಾನೇನು ರಾಕ್ಷಸನ? ನನ್ನ ಮಗಳ ಸಂತೋಷಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಹೊಸ ಮುದ್ದು, ಅನಗತ್ಯವಾಗಿ ನೀನು ನನ್ನ ಮೇಲೆ ಅನುಮಾನ ಪಡಬೇಡ ಅಷ್ಟೇ. ಅಲ್ಲ ಮಾವ, ಮಗು, ನೀನು ಚೆನ್ನಾಗಿರ್ಬೇಕು. ಎಲ್ಲೋ ಏನೋ ಮಿಸ್ ಹೊಡ್ತಿದೆ ಅಂತ ನನ್ನ ಗಟ್ ಫೀಲಿಂಗ್ ಹೇಳ್ತಿದೆ. ಆದ್ರೆ ಏನಿರ್ಬೋದು? ಅಮ್ಮ, ಒಂದ್ ನಿಮಿಷ ಬನ್ನಿ, ನಿಮ್ಗೇನೋ ತೋರಿಸ್ಬೇಕು. ಏನ್ ಪುಟ್ಟ, ಅಲ್ಲಿ ತುಂಬಾ ಕೆಲಸ ಇದೆ. ಒಂದೇ ಒಂದ್ ನಿಮಿಷ ಬನ್ನಿ ಅಮ್ಮ. ತುಳಸಿ, ಹೋಗ್ಬಾ, ಅವೆಲ್ಲ ನೋಡ್ಕೋತೀವಿ. ರೆಡಿ. ತಾತ, ಒಂದ್ಸಲಿ ಬುಕ್ ತೋರಿಸಿ. ಹೇ ಹುಡುಗಿ, ಲೆಕ್ಕ ಮಾಡೋವಾಗ ಡಿಸ್ಟರ್ಬ್ ಮಾಡೋದೇ ಮಹಾನ್ ತಪ್ಪು. ಅದ್ರ ಮೇಲೆ ತಾತ ಅಂತ ಬೇರೆ ನನ್ನ ಕರೆದು ಅವಮಾನ ಮಾಡ್ತಾ ಇದ್ದೀಯಾ? ಅಯ್ಯೋ, ಇನ್ನೇನ್ ಅನ್ಬೇಕು ನಿಮ್ಗೆ? ನಾ ಮಾಡ್ತಿರೋ ಲೆಕ್ಕನ ಅರ್ಗಿಸ್ಕೊಳ್ದೇ ಇರೋರಿಗೆ ವಯಸ್ಸಾಗಿರೋದು, ನನಗಲ್ಲ. ಹೋಗ್ಲಿ, ಆ ಬುಕ್ ತೋರಿಸಿ. ಬಂದ್ಬಿಟ್ಲು, ನಾನೇ ನಿನ್ನ ಅಸಿಸ್ಟೆಂಟಾ ಬುಕ್ ತರ್ಸೋಕೆ? ಲೆಕ್ಕ ಬರೆಯೋ ಕೆಲಸ ಮಾಡ್ತಾ ಇದ್ದೀನಿ. ಲೆಕ್ಕ ಬರೆದ ಮೇಲೆ ಬೇಕಾದ್ರೆ ನೋಡ್ಕೊ. ಅಲ್ಲ, ನೀವೇನಾದ್ರೂ ತಪ್ಪು ಮಾಡಿದ್ರೆ? ನೆಗೆದು ಬಿತ್ತು. ಚಡ್ಡಿ ಹಾಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದ ಕಾಲದಲ್ಲೇ ಎಷ್ಟೋ ಜನ ನನ್ನನ್ನು ನೀವು ಆರ್ಯಭಟ್ಟನ ಕಸಿನ್ನ ಅಂತ ಕೇಳ್ತಿದ್ರು. ತಪ್ಪು ಲೆಕ್ಕ ಬರೆಯೋದು, ಮೋಸ ಮಾಡೋದು ಎಲ್ಲ ನಿನ್ನ ಕೆಲಸ. 100% ಪರ್ಫೆಕ್ಟ್. ಏನ್ ಪುಟ್ಟ? ಪುಟ್ಟ, ಮಾವ ಬಂದಿದಾರ? ಬಂದಿರೋದಷ್ಟೇ ಅಲ್ಲಮ್ಮ, ಅಲ್ಲಿ ನೋಡಿ ಹೇಗೆ ಲೆಕ್ಕ ಮಾಡ್ಕೊಂಡು ಕೂತಿದ್ದಾರೆ ಅಂತ. ನಿಜ ಹೇಳಮ್ಮ, ತಾತ ಬಂದ್ಮೇಲೆ ಇಡೀ ಕೆಫೆಗೆ ಒಂದು ಹೊಸ ಕಳೆ ಬಂತು. ಇರು, ಮಾತಾಡ್ಸ್ಕೊಂಡ್ಬರ್ತೀನಿ. ಅಮ್ಮಮ್ಮ, ಇರಿ ಇರಿ ಇರಿ. ನೀವೀಗ ತಾತನ್ ಮಾತಾಡ್ಸೋಕೆ ಹೋದ್ರೆ ಆಮೇಲೆ ಕಾಫಿ, ಕಷಾಯ, ಚಕ್ಲಿ, ಕೋಡ್ಬಳೆ ಅಂತ ನಿಮ್ಮನ್ನು ಕರಿತಾನೆ ಇರ್ತಾರೆ. ಕಿಚನ್ ಕೆಲಸ ಆಗಲ್ಲ ಅಷ್ಟೇ. ಪಾಪ, ಯಾಕೆ ಹಾಗೆ ಹೇಳ್ತೀಯಾ? ತಮಾಷೆ ಮಾಡ್ದೆಮ್ಮ, ಅವರು ಲೆಕ್ಕ ಮಾಡೋದ್ರಲ್ಲಿ ಬಿಸಿ ಇದ್ದಾರೆ. ಆಮೇಲೆ ಮಾತಾಡ್ಸಿದ್ರಾಯ್ತು ಬಿಡಿ. 30, 41, 41, 42, 43, 44, 45, 46, 47, 48, 49. ಇನ್ನೊಂದು ಬರಬೇಕಾ? 10 ಆಗೋಯ್ತಲ್ಲ. ಅಲ್ಲಿ ನೋ ನೀಡ್. ಲೆಕ್ಕ ಮಾಡುವಾಗ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದೆ.
ವಾಟ್ ಏನಿದು? ನಮ್ಮೂರ್ ಕಡೆ ಇದನ್ನ 1.5 ಲಕ್ಷ ಅಂತಾರೆ. ಅದೇಗ್ ಸಾಧ್ಯ? ಬಂದಿದ್ದ ದುಡ್ಡನ್ನೆಲ್ಲ ಎಂಟ್ರಿ ಮಾಡಿರ್ಲಿಲ್ವಲ್ಲ, ಈಗ ಮಾಡಿದ್ದೀನಿ, ಅದಕ್ಕೆ ಸಾಧ್ಯ ಆಯಿತು. ಡೌಟ್ ಇತ್ತು ಅಂತಂದರೆ ಪುಸ್ತಕ ನೋಡ್ಕೊ. ಈ ದತ್ತನ ಲೆಕ್ಕಾಚಾರ ತಪ್ಪಾಗೋಕ್ಕೆ ಸಾಧ್ಯನೇ ಇಲ್ಲ. ಏನವೇ ಇನ್ನೂ ಟೆನ್ಷನ್ ಇದೆಯಾ? ಹ್ಞೂ ಪಪ್ಪ, ಕೆಫೆ ಆಚೆ ಜನದ ಕ್ಯೂ ಇನ್ನೂ ಹಾಗೇ ಇದೆ, ಆದರೆ ಒಳಗೆ ಏನಾಗ್ತಿದೆ ಗೊತ್ತೇ ಆಗ್ತಿಲ್ಲ. ಅದಕ್ಕೆ ಟೆನ್ಷನ್ ಮಾಡ್ಕೋಬೇಕಾ? ದೀಪಿಗೆ ಒಂದು ಫೋನ್ ಮಾಡಿದ್ರೆ ಆಯಿತು. ಇರೋ, ನಾನೇ ಫೋನ್ ಮಾಡ್ತೀನಿ. ನಾನು ಆಗ್ಲಿಂದ ದೀಪಿಕಾ ಕಾಲ್ ಮಾಡ್ತಿದ್ದೀನಿ, ಅವಳು ಫೋನ್ ಪಿಕ್ ಮಾಡ್ತಿಲ್ಲ. ಆಗಲೇ ಕೆಫೆಗೆ ರೀಚ್ ಆದೆ ಅಂತ ಮೆಸೇಜ್ ಮಾಡಿದ್ಲು, ಅದಾದಮೇಲೆ ಅವಳು ಫೋನ್ ಮಾಡ್ತಿಲ್ಲ, ನಾನು ಫೋನ್ ಮಾಡಿದ್ರೂ ಪಿಕ್ ಮಾಡ್ತಿಲ್ಲ. ಕೆಫೆಯಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇರ್ಬೋದು, ಇಲ್ಲದ್ರೆ ಲೆಕ್ಕ ಸರಿಯಾಗಿದೆಯಾ ಅಂತ ಅವಳು ನೋಡ್ತಿರ್ಬೋದು. ಮೋಸ ಗೀಸ ಆದರೆ ಏನು ಮಾಡ್ತೀಯಾ? ಅದಕ್ಕೆ ಅವಳು ಫುಲ್ ಫೋಕಸ್ಡ್ ಆಗಿದ್ದಾಳೆ. ಹಾಗಾಗಿದ್ರೆ ಸರಿ, ಆದರೂ ನನಗೆ ಯಾಕೋ ಇದನ್ನು ಲೈಟಾಗಿ ತೊಗೋಬಾರ್ದು ಅಂತ ಅನ್ನಿಸ್ತಾ ಇದೆ. ನಿಮಗೆ ಆಮೆ ಮೂಲದ ರೇಸ್ ಗೊತ್ತಾ? ಅದೇ ಥರ ಆಗಿ ಇವ್ರು ಗೆದ್ಬಿಟ್ರೆ? ಏನು ತಮಾಷೆ ಮಾಡ್ತಿದ್ಯಾ ಅಭಿ? ಆಮೆ ಮೊಲದ ಕತೆ ಅದು ಹಳೇದು. ನಾವು ಆಮೆ ಮುಂದ್ಗಡೆ ಹೋಗದಿರೋ ಹಾಗೆ ಕಾಲೇ ಕಟ್ ಮಾಡಿಬಿಟ್ಟಿದ್ದೀವಿ. ಎಷ್ಟು ನಿದ್ದೆ ಮಾಡ್ಕೊಂಡು ಹೋದರೂ ಗೆಲ್ಲೋದು ಮೊಲನೇ. ಲುಕ್, ನಿನಗೆ ಕನ್ವಿನ್ಸ್ ಆಗಲಿಲ್ಲ ಅಂದರೆ ಏನು ಮಾಡ್ಬೇಕು ಹೇಳು? ನಾವು ಕೆಫೆಗೆ ಹೋಗಿ ಏನಾಗ್ತಿದೆ ಅಂತ ನೋಡಬೇಕು ಅಂತೀಯ? ಎಸ್ ಪಪ್ಪ, ನಾವಿಲ್ಲಿ ಓವರ್ ಕಾನ್ಫಿಡೆನ್ಸಿಂದ ಇರೋ ಬದಲು ಅಲ್ಲಿ ಹೋಗಿ ಏನು ನಡೀತಾ ಇದೆ ಅಂತ ತಿಳ್ಕೊಳೋದು ಬೆಟರ್ ಅಲ್ವಾ? ಓಕೆ, ನಾನು ಮನಸ್ಸು ಒಪ್ತಿಲ್ಲ, ನಿನಗೋಸ್ಕರ ಬರ್ತೀನಿ. ಬೈ ಚಾನ್ಸ್ ನೀ ಹೇಳೋ ಥರ ಅವ್ರಿಗೆಲ್ಲೋ ಹಾಗಿದ್ರೆ ಅವ್ರು ಹೇಗೆ ಸೋಲಿಸ್ಬೇಕು ಅನ್ನೋದು ಪ್ಲ್ಯಾನ್ ಮಾಡೋಣ ಅಲ್ವಾ? ಎಸ್. ಸಾರಿ ಅಭಿ, ನನ್ನ ಸ್ವಂತ ತಮ್ಮ ನೀನು. ನಿನ್ನ ಕೆಲಸಕ್ಕೆ ಅಡ್ಡಿ ಆಗೋದು ನನ್ನ ಇಂಟೆನ್ಷನ್ ಇರಲಿಲ್ಲ, ಆದರೆ ಆ ಜನಾರ್ದನ್ ಜೊತೆ ಸೇರಿ ನೀನು ಕೆಟ್ಟ ಕೆಲಸ ಮಾಡ್ತಾ ಇದೆಯಾ. ಇದನ್ನು ನಿಂಗೆ ಡೈರೆಕ್ಟಾಗಿ ಹೇಳಿದಿದ್ರೆ ನೀನು ಖಂಡಿತ ನನ್ನ ಇಂಟೆನ್ಷನ್ಗೆ ಕ್ವೆಶ್ಚನ್ ಮಾಡ್ತಿದ್ದೆ. ನೀನು ಅಣ್ಣಾಗಿ ಏನು ಮಾಡಬೇಕೋ ನಾನು ಅದನ್ನೇ ಮಾಡ್ತಿದ್ದೀನಿ. ಇದೆಲ್ಲ ನಿನ್ನ ಒಳ್ಳೇದಕ್ಕೇನೆ. ಇವತ್ತು ಪೂರ್ಣಿಯವ್ರ ಟೀಮು ಕಾಂಪಿಟೇಷನಲ್ಲಿ ಗೆಲ್ಲೋದು ನಂಗೆ ತುಂಬ ಮುಖ್ಯ. ಅದಕ್ಕೆ ಅವ್ರಿಗೆ ನನ್ನ ಕೈಯಲ್ಲಾದಷ್ಟು ಸಹಾಯ ಮಾಡ್ತಿದ್ದೀನಿ. ಮಾವ, 1.5 ಲಕ್ಷ ಕ್ರಾಸ್ ಆಗಿದೆ. ಸಿರಿ ಅವ್ರ ತಾತ ಬಂದ್ಮೇಲೆ ಲೆಕ್ಕ ಎಷ್ಟು ಸ್ಪೀಡ್ ಆಗ್ತಿದೆ ಗೊತ್ತಾ? ಅರೆ, ದತ್ತ ಬಂದಿದ್ದಾರಾ? ನನ್ಗೆ ಗೊತ್ತೇ ಆಗ್ಲಿಲ್ವಲ್ಲ. ಎಲ್ಲಿದ್ದಾರೆ? ಬಿಲ್ ಕೌಂಟ್ರಲ್ಲಿ ಮಾವ. ಬಂದವರೇ ಬಿಲ್ಲಿಂಗ್ ಅಂತ ಕೂತ್ಬಿಟ್ರು. ಒಳ್ಳೆ ದತ್ತ. ಸರಿ, ಮಾತಾಡ್ಸೋಣ. ಸರ್, ಇವರು ನಮ್ಮ ಮೇನ್ ಶೆಫ್ ರಾಜೇಶ್ ಅಲ್ವಾ? ಸರ್, ದುಡ್ಡಿನ ಆಸೆಗೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಸರ್, ದಯವಿಟ್ಟು ಕ್ಷಮಿಸಿ ಸರ್. ರಾಜೇಶ್, ಏನು ಹೇಳ್ತಿದ್ಯಾ? ಜನಾರ್ದನ್ ಅವರು ಕೈ ತುಂಬ ದುಡ್ಡು ಕೊಟ್ಟು 2 ದಿನ ಕಾಣಿಸ್ಕೊಂಬೇಡ, ಹಾಗೆ ಫೋನ್ ಕೂಡ ಸ್ವಿಚ್ ಆಫ್ ಮಾಡ್ಕೊಂಡು. ಮನೆಯಲ್ಲಿ ಓದ್ತಾ ಇರೋ ಚಿಕ್ಕ ಚಿಕ್ಕ ಮಕ್ಕಳು ಸರ್, ನಾನು ಯಾವುದೂ ಸೇವಿಂಗ್ಸ್ ಮಾಡಿಲ್ಲ. ಅಷ್ಟೊಂದು ದುಡ್ಡು ನೋಡಿದ ತಕ್ಷಣ ಒಪ್ಕೊಂಬಿಟ್ಟೆ ಸರ್. ನೀವು ನನ್ನನ್ನು ನಿಮ್ಮ ಸ್ವಂತ ಫ್ಯಾಮಿಲಿಯವ್ರ ಥರ ನೋಡ್ಕೊಂಡಿದ್ದೀರಾ ಸರ್. ನಾನು ನಿಮಗೆ ದ್ರೋಹ ಮಾಡಬಾರ್ದಾಗಿತ್ತು ಸರ್. ಅವ್ರ ದುಡ್ಡೆಲ್ಲ ಈಗಲೇ ವಾಪಸ್ ಕೊಟ್ಬಿಡ್ತೀನಿ ಸರ್. ದಯವಿಟ್ಟು ನನ್ನ ಕ್ಷಮಿಸಿ ಸರ್.
ನಿನಗೆ ಸರಿ ಅನಿಸಿದ್ದನ್ನು ನೀನು ಮಾಡಿದ್ಯಾ, ಇಟ್ಸ್ ಓಕೆ. ಉಳಿದವ್ರೆಲ್ಲರನ್ನೂ ನಾನು ಕರ್ಕೊಂಡು ಹೋದೆ ಸರ್. ಸದಾ ಮತ್ತು ಮ್ಯಾಗಿ ನನ್ನ ಜೊತೆ ಬರಲ್ಲ ಅಂತ ಗೊತ್ತಿತ್ತು. ಉಳಿದವ್ರಿಗೆ ದುಡ್ಡಿನ ಆಸೆ ತೋರಿಸಿ ಕರ್ಕೊಂಡು ಹೋದೆ ಸರ್. ಆದರೆ ಅವ್ರು ಯಾರೂ ಒಪ್ಪಲಿಲ್ಲ ಸರ್. ಇದನ್ನೆಲ್ಲ ಹೇಳಿದ್ದಕ್ಕೆ ಆ ಜನಾರ್ದನ್ ಅವರು ಅವ್ರನ್ನೆಲ್ಲ ಕೂಡಿಸಿ ಒಂದು ಕಡೆ ಕೂಡ ಹಾಕು, ಚಾಲೆಂಜ್ ಮುಗಿಯೋವರೆಗೂ ಅವ್ರನ್ನ ಯಾರು ಬಿಡಬೇಡ ಅಂತ ಹೇಳಿದ್ರು.